ಬಾಳೆಹಣ್ಣು ಕಳಿಸಿದ ಇದು ಯೂರಿಯಾ ಆಗ್ತದೆ. ಇದು ಫ್ರೈ ಕೊಟ್ಟರೆ ಲೀಟ್ರ್ 2 ಗ್ರಾಮು ಬೆಳೆ ಕೊಟ್ಟರೆ ತುಂಬ ಅದ್ಭುತವಾಗಿ ಮೇಡಮ್ ಇಲ್ಲೇ ಮೇಡಮ್ ಬಾಳೆಹಣ್ಣು ನಾವೇ ಮಾಡ್ಕೊಂಡು ಏನೇನು ಮಾಡ್ತಾರೆ ಅಂದರೆ ಈ ಬಿಲ್ಪತ್ರೆ ಹಣ್ಣು ಬರುತ್ತಲ್ಲ ಅದನ್ನು ಬೆಲ್ಲ ಹಾಕಿ ಅದನ್ನು ನೆನೆ ಮಾಡ್ಬೋದು. ಅದು ಪಟಾಸು ಹೂ ಬರುತ್ತೆ, ಹೂ ಮತ್ತೆ ಬೆಲ್ಲ ಹಾಕಿದ್ರೆ ಪಟಾಸ್ ಆಗುತ್ತೆ. ಲೀಟ್ರಿಗೆ 2 ಗ್ರಾಮು ಫ್ರೈ ಕೊಟ್ಟರೆ ಸಾವಯವ ಬೆಲ್ಲ ಸ್ವಲ್ಪ ಮಾಡಬೇಕು, ಕೇಳ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಪ್ರತಿಯೊಂದು ಮಾಡ್ತಾ ಬಂದರೆ ಸಾವಯವ ನಾವು ಜಮೀನಿಗೆ ಕೊಟ್ಟರೆ ಲೀಟ್ರಿಗೆ 5 ml ಥರ ಮಾಡ್ತೀವಿ. ಈಗ ಖಾಲಿ ಇದು ನಾವು ಓನ ಮಾಡ್ತೀವಿ. ತರಕಾರಿಗಳು, ಭತ್ತ, ರಾಗಿ ಈ ಭೂಮಿ ಎಲ್ಲ ಹಾಳಾಗೋದ್ರಿಂದ ಹಿರಿಯರು ಅಂದ್ರೆ ನೋಡ್ರಿ ಒಳಗಡೆ ಇಲ್ವಾ? ಅಲ್ಲಿ ಬನ್ನಿ. ಗೇಟ್ ಎಲ್ಲ ಹಾಕಿ ಭಾಳ ಬಂದೋಬಸ್ತ್ ಮಾಡ್ಬಿಟ್ಟಿದ್ದೀರಾ. ಹೌದು ಮೇಡಮ್, ನಮ್ದು ಇಲ್ಲಿ ಹಸುಗಳು ಬಿಟ್ಬಿಡ್ತೀವಿ ಮೇಡಮ್ ಒಳಗಡೆ. ಎಷ್ಟು ವರ್ಷ ಆಯ್ತು? ಇದು 5.5 ಆಯ್ತು ಮೇಡಮ್. ಇದು 5.5 ಒಂದಂತೂ ಹೇಳ್ತೀನಿ, ಎಲ್ಲಿ ಬೇಕಾದ್ರು ಗಜೇಂದ್ರಣ್ಣನ ತೋಟದಲ್ಲಿ ಅಡಿಕೆ ಬೆಳೆಯುವಂಗಿತ್ತು. ಇದು ನಮ್ಮ ಜಮೀನು ಮೇಡಮ್. ನಮ್ದು ಒಟ್ಟು 11 ಎಕರೆ ಜಮೀನಿದೆ. ನಾನು ಇಲ್ಲಿವರೆಗೂ ಒಂದು ಲೇಬರ್ ಇಟ್ಕೊಂಡಿಲ್ಲ, ಎಲ್ಲ ನಾವೇ ಮೇಂಟೈನ್ ಮಾಡ್ತೀವಿ. ನಾವೇ ಅಂದ್ರೆ ಅದೇ ನಿಮ್ಮ ನಮ್ಮ ಮನೆಯವರು ನಾವೇ ಮಾಡೋದು ಮೇಡಮ್. ಒಂದು ಲೇಬರ್ ಕೂಡ ತಗೊಳ್ಳಲ್ಲ. ಅಂದ್ರೆ ನಮ್ದು ಒಂದ್ ಕಡೆ ಇಲ್ಲ, ಒಂದು 4 ಕಡೆ ಇದೆ. ಇದು 5.5 ವರ್ಷ, ಇನ್ನೊಂದು 15 ವರ್ಷದ ತೋಟ ಇದೆ. ಅಲ್ಲಿ ಮನೆಯಿಂದ ಕೆಳಗಡೆ ಇನ್ನೊಂದು 2 ಎಕರೆ ತೆಂಗಿದೆ. ಮತ್ತೆ ಮನೆಗೆ ರಾಗಿ ಬೆಳ್ಕೋತೀವಿ. ಅರ್ಗೆ ಸಾವಯವನೇ, ನಾವು ಯಾವ್ದೇ ಕೆಮಿಕಲ್ ಮಾಡಲ್ಲ. ನನಗೆ ರಾಗಿ ಬೆಳೆಗೆ ಖರ್ಚೆ 100 ರೂಪಾಯಿ ಬರುತ್ತೆ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಬೇರೆ ಯಾವ್ದು ಗೊಬ್ಬರ ಕೊಡಲ್ಲ, ಕೈಲೇ ಕಳೆ ಕೀಳಿಸ್ಬೇಕು. ಕಳನಾಶಕ, ಕೀಟನಾಶಕ ಯಾವ್ದು ಬಳಸಲ್ಲ ನಾವು. ನಮ್ಮ ಮನೆಗಾಗ ಅಷ್ಟು ಬೆಳ್ಕತೀವಿ. ಉಳಿದ್ರೆ ರೈತರುಗಳಿಗೆ ಅವ್ರು ಕೊಡ್ತೀವಿ. ನಾಟಿ ಹಸು ಇಟ್ಕೊಂಡಿದೀವಿ ಮನೆಗೆ. ಹಾಲು, ಬೆಣ್ಣೆ, ತುಪ್ಪ ನಮ್ಮ ಮನೇಲಿ ಸಂಪೂರ್ಣ ಮಾಡ್ತೀವಿ. ನಮ್ಮ ಜಮೀನಿಗೆ ಇಲ್ಲಿವರೆಗೂ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರ ಸೋಕ್ಷೆ ಇಲ್ಲ ಇಲ್ಲಿವರೆಗೂ. ಮತ್ತೆ ಉಳುಮೆ ಕೂಡ ಇಲ್ಲ ಮೇಡಮ್, ಉಳುಮೆ ಕೂಡ ಮಾಡಲ್ಲ ನಾವು. ಜೀರೋ ರಾಗಿ ಮಾಡ್ತೀವಿ. ರಾಗಿದಕ್ಕೆ ಮಾಡ್ತೀವಿ. ತೋಟಕ್ಕೆ ಜೀರೋ 13 ವರ್ಷದಿಂದ ನಾವು ಟ್ರ್ಯಾಕ್ಟರ್ ಒಳಗಡೆ ತಗೊಂಡಿಲ್ಲ. ಈ ಸ್ಟಬಲ್ 3 ಅಂತ ಬರುತ್ತೆ, ಅದು ಕಟ್ಟ ಈ ತರ ಆಗುತ್ತೆ ಮೇಡಮ್. ಅದು ಅಲ್ಲೇ ಇದೆ ಮೇಡಮ್, ಅಲ್ಲೇ ಇದೆ ಮಿಷನರಿ ಕಟಿಂಗ್. ನೀವು ಯಾವ ಕಡೆ? ನೀವು ಇಲ್ಲ ಮೇಡಮ್, ಇಲ್ಲೇ ಇದೆ ದೊಡ್ಡ ಬೋಳಿ ನಮ್ದು. ಇದೆ ಮೇಡಮ್. ಇಲ್ಲ, ಈ ಕಡೆ ನಂಜನಗೂಡು ಹತ್ತತ್ರಲ್ಲ ಮೇಡಮ್. ಇದು ಹತ್ತತ್ರನೇ ಅಲ್ವಾ ಮೇಡಮ್? ಇದು ವೀರಶೈವ ಸಮಾಜದಲ್ಲಿ ಬರ್ತದೆ ಮೇಡಮ್. ಅದೇ ಅವ್ರ ಮಾತು ಸ್ವಲ್ಪ ಹಂಗೆ. ನಮ್ಮ ಅಜ್ಜಿ ಮನೆ ಆ ಕಡೆ ನಂಜನಗೂಡು ಕಡೆ. ಹೌದು, ಯಾವ ಊರು ಮೇಡಮ್ ಅಲ್ಲಿ? ಬೇಗೂರು. ನಂಜನಗೂಡು. ಅಲ್ಲಿ ಸೋಮಳ್ಳಿ ಮಠ, ಬೇಗೂರು. ಹೌದು ಮೇಡಮ್. ದೊಡ್ಡ ಮಠ ಇದೆ ಮೇಡಮ್ ಅಲ್ಲೊಂದು. ಹಪ್ಪಳ ತಿಂದು ಸಂಡಿಗೆ ಎಷ್ಟು ಚೆನ್ನಾಗಿತ್ತು. ಈಗ ಅವೆಲ್ಲ ಹೋದಾಗ ತಿನ್ನಕ್ಕೆ ಹೋಗ್ತಿದ್ವು ಮೇಡಮ್. ಹಪ್ಪಳ ಸಂಡಿಗೆ ಅಂದ್ರೆ ಎಷ್ಟು ಚೆನ್ನಾಗಿತ್ತು. ಒಂದು ಲೇಬರ್ ಇಲ್ಲ ಮೇಡಮ್. ನಮ್ದು 11 ಎಕರೆ ತೋಟ, ನಾವು ಮನೆಯವರೇ ಮೇಂಟೈನ್ ಮಾಡ್ತೀವಿ. ಯಾರು ರಾಗಿ ಎಷ್ಟು ಬೆಳಿತೀರಿ? ರಾಗಿ ಒಂದು 15 ಕ್ವಿಂಟಲ್ ಬೆಳ್ಕೊತೀವಿ. ನಮ್ಗೆ ಮನೆ ಆಳ್ತಿಗೆ ಮಾಡ್ಕೋತೀವಿ ರಾಗಿ ಮತ್ತೆ ತರಕಾರಿಗಳೆಲ್ಲ. ತಾಲೂಕಲ್ಲಿ ಮೇಡಮ್ ಅಡಿಕೆ ಬೆಳೆಯೋರಲ್ಲಿ ಎಷ್ಟು? ನಂದು 5 ಎಕರೆ ತೋಟ ಮೇಡಮ್. ಒಂದು 23 ಲಕ್ಷಕ್ಕೆ. ಖರ್ಚಲ್ಲಿ ಮೇಡಮ್ ಇಲ್ವೇ ಮೇಡಮ್? ಖರ್ಚು ಇಲ್ಲ. ಬೆಲ್ಲ ಒಂದ್ ಬಿಟ್ರೆ ಎಲ್ಲ ನಮ್ಮ ಸಗಣಿ ತೊಪ್ಪೆಯಿಂದ ಎಲ್ಲ ನಾವು ಒಟ್ಟು ನಮ್ದು ತೋಟದ ಎಲ್ಲ ಟೋಟಲ್ ಒಂದು 3,000 ಬರುತ್ತೆ. 3,000 ಬರುತ್ತೆ. ಎಷ್ಟು ಬಂದು ಈ ಸತಿ ಎಷ್ಟು ಕೊಟ್ರೆ? ಈ ಸಾರಿ ಒಂದು 24 ಲಕ್ಷ ಬರುತ್ತೆ. ಅಂದ್ರೆ ಅಡಿಕೆ ಒಂದ್ರಲ್ಲಿ, ಬೇರೆ ತೆಂಗೆಲ್ಲ ಇದೆ ಮೇಡಮ್. ತೆಂಗೆಲ್ಲ ಇದೆ. ಅಡಿಕೆ ಒಂದಲ್ಲಿ ಒಂದು 24 ಲಕ್ಷ ಸಿಗುತ್ತೆ.
ಕೋಟ್ಯಾಧಿಪತಿ ರೈತ ನೀವು. ಶ್ರಮ ಅಷ್ಟೇ ಇದೆ ಮೇಡಮ್, ಶ್ರಮ ಅಷ್ಟೇ ಇದೆ ಮೇಡಮ್. ನಮ್ಮ ಮಹೇಶ್ ಅಣ್ಣ ಕಾರ್ಯಕ್ರಮ ಮಾಡ್ತಾರೆ ಬೈತೀವಿ, ನೀವು ವಾರಕ್ಕೆ ಒಂದೊಂದು ಇಟ್ಟಿರ್ತೀರಿ, ನಮ್ಗೆ ಫ್ರೀ ಇಲ್ಲ. ನೆನ್ನೆ ಇದೆಲ್ಲ ಕೆಲಸ ಮಾಡ್ತಿದ್ದು ನಮ್ಮ ಇವರು ನಾವೆಲ್ಲ ಮಾಡಿ ಬಂದಿದ್ದೀವಿ ಮೇಡಮ್. ಬೇರೆ ಕಡೆ ಹೋದ್ರೆ ಕೆಲಸ ಮಾಡೋದು ಸರ್ ಮಾಡಲ್ಲ ಸರ್, ಲೇಬರ್ ಬರಲ್ಲ, ನಮ್ ಟೈಮ್ ಮಾಡ್ಕೊಡಲ್ಲ ಅವರು, ಹಂಗಾಗಿ ನಾವೇ ಮಾಡ್ಕೋತೀವಿ. ನಾವ್ ಯಾವ್ದೇ ಲೇಬರ್ ಇಟ್ಕೊಂಡಿಲ್ಲ ಇಲ್ಲಿವರೆಗೂ. ನೀವೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ಅಲ್ಲಿ ಗೊತ್ತಿರಲಿ. ಹೇಳ್ತಾ ಇದ್ಯಾ? ಹೇಳ್ತಾ ಇದ್ಯಾ? ಸರಿಯಾಗಿ ಬ್ಲೇಡು ಕೆಳಗಡೆ ಬಿಡ್ಬೇಕಾಗಿ ಸ್ವಲ್ಪ ಕೆಳಗಡೆ ಬಿಟ್ಟರೆ ಹೋಗುತ್ತೆ. ಇದು ನಿಲ್ಲಿಸ್ಬೇಕು, ಅದು ಕೆಳಗಡೆ ಇನ್ನೊಂದು ಬಿಡ್ಬೇಕು. ಇಲ್ಲೇ ಮಲ್ಕೊಳ್ಳಿ. ಇದೆ, ಇದನ್ನ ಈ ಕಳೆ ಹೊಡಿಗೆ ಹಾಕ್ಬಿಡಿ ಅಲ್ಲಿ. ಆಮೇಲೆ ಅದನ್ನ ಈ ಕಡೆ ಹೊಡಿತಾರೆ ಹಂಗೆ. ಬೆಳಿಬೋದು, ಇವರು ಕಾಫಿ ಬೆಳಿಬೋದು, ಇನ್ನೇನೆಲ್ಲ ಮೆಣಸು ಬೆಳಿಬೋದು. ನಾವು ಈಗ ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಅದು ಶಬ್ದ ಐಟಿದ್ರೆ ಕಿತ್ಕೊಳ್ತದೆ, ಶಬ್ದ ಐಟಿಲ್ಲ ಈಗ. ಅಲ್ಲೊಬ್ರು ಒಂದ್ ಎಕರೆಯಲ್ಲಿ ಅದೆಷ್ಟೋ ತರದ್ದು 50 ಅವರು 15 ಲಕ್ಷ ಏನೋ ಮಾಡ್ತಾರಂತ ಒಂದೇ ಅಷ್ಟೇ. ಅದೇನು ಅಂತ ನೋಡೋಣ ಅಂತ. ಹೊಡಿತೀರಾ? ತಗೊಳ್ಳಿ. ಇದ್ರಲ್ಲಿ ನೀವೇ ಮಾಡ್ತೀರಾ? ಹೆಣ್ಣು ಕೊಡೋವರೆಗೆ ಹೌದು 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 ಹೇಳಿದೆ ಮಹೇಶ್ ಅವರಿಗೆ. ಮತ್ತೆ ಈ ವ್ಯವಸಾಯ ಅಂತ ಅಂದ್ರೆ ನಮ್ಮಲ್ಲಿ ಏನೇ ಮಾಡಿದ್ರು, ಏನೇ ಆದಾಯ ಇದ್ರು ಎಲ್ಲ ಕಡೆ ಹಂಗೆ. ಹೆಣ್ಮಕ್ಳು ಸಿಗಲ್ಲ ಮೇಡಮ್. ಅದಕ್ಕೋಸ್ಕರ ಮೈಸೂರು ಕಳ್ಸಿದೀವಿ. ಹೌದು ಹೌದು ಮೇಡಮ್, ಹೌದು ಮೇಡಮ್. ಸ್ವಲ್ಪ ಸಿಟಿ ತೋರ್ಸ್ಕೊಂಡು ಕರ್ಕೊಂಡ್ ಬರ್ಬೇಕು. ಹೌದು 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 ಮೇಡಮ್, ಹೌದು ಹೌದು ಆಮೇಲೆ ಅವ್ರಿಗೆ ಸ್ವಲ್ಪ ಆದ್ಮೇಲೆ ಅದು ಇಲ್ಲಿಗೆ ಬರುತ್ತೆ. ಹೌದು 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 ಮೇಡಮ್. ಅವ್ನು ಇಂಟ್ರೆಸ್ಟ್ ಆಗಿದ್ದಾನೆ ಮೇಡಮ್, ಹೋಗೋದೇ ಇಲ್ಲ ಅಂತ ಅವನು. ಇಲ್ಲ, ಬಲವಂತ ಮಾಡಿ ಕಳ್ಸಿದ್ದೆ ಮೇಡಮ್ ಅವನಿಗೆ. ಏನಂದ್ರೆ ಹಳ್ಳಿ ಏನೋ ಒಂಥರ ಸಿಟಿ ಅನ್ನೋ ಒಂದು ಇಷ್ಟನ್ನು ಮಾಡಿದ್ರೆ ಮೇಡಮ್, ಅದು 5 ಲೀಟರ್ ಗಂಜಲ, 5 kg ಸಗಣಿ, 2 kg ಬಿದಿಳದನ್ನ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು, ಹುರುಳಿ ಹಿಟ್ಟು ಯಾವ್ದೋ, ಮತ್ತೆ 5 kg ಬೆಲ್ಲ, ಇಷ್ಟನ್ನ ಹಾಕೊಂಡ್ರೆ 500 ಲೀಟರ್ ಲಿಕ್ವಿಡ್ ತಯಾರಾಗುತ್ತೆ ಮೇಡಮ್. ಸಾವಯವ ಅದನ್ನೆಲ್ಲ ಒಂದು ಹಸು ಇಟ್ಕೊಂಡ್ರೆ 30 ಎಕರೆಗೆ ಯಾವುದೇ ಗೊಬ್ಬರ ಇಲ್ದೇನೆ ಮೇಂಟೈನ್ ಮಾಡ್ಬೋದು. ಗಿಡಗಳಿಗೆ ಗೊಬ್ಬರ ಯಾವ ಗರ್ಮಿ ಕಾಂಪೋಸ್ಟ್ ಹಾಕ್ತೀರಾ? ಯಾವ ಇಲ್ಲ ಮೇಡಮ್, ನಾನು ಹೇಳ್ದೆ ಜೀವಾಮೃತ ಜೀವಾಮೃತ ಮಾಡ್ತೀವಿ ಮೇಡಮ್. ಅಷ್ಟೇ ಸಾಕು. ಜೀವಾಮೃತ, ಗೋಕೃಪಾಮೃತ, ಮತ್ತೆ NPK ಅಂತ ಮಾಡಿದೀವಿ. ಇಲ್ಲಿದೆ NPK ಇದೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಮಾಡಿದ್ದೀನಿ ಇವಾಗ. ಎಲ್ಲ ಸ್ಪ್ರಿಂಕ್ಲರ್ಲಿ ಕೊಟ್ಬಿಡ್ತೀವಿ ಮೇಡಮ್. ನಮ್ದೇನು ಅಂದ್ರೆ ಮೇಡಮ್, ಗೋ ಆಧಾರಿತ ಕೃಷಿ, ಏನು ಹೊರಗಡೆ ತರಬಾರ್ದು. ಒಂದ್ ಹಸು ಇಟ್ಕೊಂಡ್ರೆ 30 ಎಕರೆ ವ್ಯವಸಾಯ ಮಾಡೋದು. ಒಂದು ನಾಟಿದೆ ಮೇಡಮ್, ನಾಟಿದೆ. ನಾವು ಅದು ಕಾಫಿ ಟೀ ಕುಡಿಯಲ್ಲ, ಬಿಡಿ ಅದ್ರಲ್ಲಿ HF ಅಲ್ಲಿ ಇಲಾಚಿ ಇದ್ರಲ್ಲಿ ನಾವು ಕಾಫಿ ಟೀ ಕೂಡ ಕುಡಿಯಲ್ಲ ಅದ್ರಲ್ಲಿ. ನಾಟಿ ಹಸು ಸಾಕಿದ್ರೆ ನಾವು ಮೆಂಬರ್ ಆಗ್ಬೇಕು. ಖಂಡಿತವಾಗ್ಲೂ ಒಂದು ಮೂವ್ಮೆಂಟ್, ಚಳವಳಿ ತರನೇ ಶುರುವಾಗಿದೆ. ಈ ನಮ್ದು ಯಾವ್ದೇ ಗೊಬ್ಬರ ಕೊಡೋರ್ದು 5 ವರ್ಷಕ್ಕೆ ಈ ಮಟ್ಟಕ್ಕೆ ತೋಟ ಇಲ್ಲ ಮೇಡಮ್. 5 ವರ್ಷಕ್ಕೆ ಈ ಬೆಳೆ ಎಲ್ಲೂ ಬಂದಿಲ್ಲ ಮೇಡಮ್. ನೀವೇನೋ ಗೊಬ್ಬರ ಉಳುಮೆ ಮಾಡಿದ್ರು, ನಮ್ ತೋಟದ ತರ 5 ವರ್ಷಕ್ಕೆ ಬೆಳೆ ಎಲ್ಲೂ ಬಂದಿಲ್ಲ ಮೇಡಮ್. ಅದ್ರಲ್ಲಿ ಇವರು ಎಕ್ಸ್ಟ್ರಾ ಇದ್ದಾರೆ. ನಮ್ಮಲ್ಲಿ ನಂದು ಇನ್ನೊಂದು ತೋಟ ಇದೆ ಮೇಡಮ್, ಅದು ದೂರ ಇದೆ. ಎಷ್ಟು ಆಗ್ಲೇ ಬೆಳೆ ತೆಗ್ದಿದ್ದೀರಿ? ತೆಗ್ದಿದ್ದೀನಿ ಮೇಡಮ್, ತೆಗ್ದಿದ್ದೀನಿ. ಇವ್ರು 15 ಲಕ್ಷದ ಕಡಿಮೆ ಯಾವಾಗ್ಲೂ ಇಸ್ಕೊಂಡಿಲ್ಲ ಮೇಡಮ್. ಮೊದಲನೇದು 12 ಲಕ್ಷ ಬಂದಿತ್ತು ಅಲ್ವಾ ಗಜೇಂದ್ರನ? ಫಸ್ಟ್ 12. ಆ ತೋಟದ್ದು ಯಾವ್ದು ಪೊಟ್ಯಾಸಿಯಂ ತೋರಿಸಿ ಇಲ್ಲಿ ಬನ್ನಿ. ಅದು ಒಂದು ತೋರ್ಸ್ಕೋಬೇಕು ನಾವು ಫಸ್ಟ್ ಸ್ಟಾರ್ಟಿಂಗು. ಒಂದನ್ನ ತೋರ್ಸ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗು. ಮೇಡಮ್ ಇದು ಕಿಸಾನ್ ಚಂದ್ರು ಅಂತ ಹೇಳಿ, ಇದು ಒಂದು ಇದು ಮೇಡಮ್. ಇದು 770 ರೂಪಾಯಿ ಕೊಟ್ಟಿದ್ದನ್ನು ತಂದ್ಬಿಟ್ರೆ, ಒಂದು ಸಾರಿ ತಂದ್ಬಿಟ್ರೆ ಇದು 2 ವರ್ಷದ ತನಕ ಬಳಸ್ಬೋದು ನಾವು. ಅಲ್ಲೇ
ರಿಸೈಕಲ್ ಮಾಡ್ಕೋಬೋದು. ತಗೊಳ್ಳಿ ಇದನ್ನ ತೋರಿಸ್ತೀನಿ. ಇದು ಫಸ್ಟ್ ತಂದಾಗ ಮಾಡಿದ್ದು 100 ಲೀಟರ್ ನೀರು, ಅರ್ಧ ಕೆಜಿ ಬೆಲ್ಲ ಹಾಕಿ 100 ಲೀಟರ್ ತಯಾರು ಮಾಡ್ಕೊಳ್ಳೋದು ಇದನ್ನ ಫಸ್ಟ್ ಸ್ಟಾರ್ಟಿಂಗು. ಮತ್ತೆ ಆಮೇಲೆ 50 ಲೀಟರ್ ಇಟ್ಕೊಂಡು ತೋಟಕ್ಕೆ ಕೊಟ್ಬಿಟ್ಟು 500 ಲೀಟರ್ ಮಾಡ್ಕೊಳ್ಳೋದು. 500 ಲೀಟರ್ಗೆ 2.5 ಕೆಜಿ ಬೆಲ್ಲ ಹಾಕೊಳ್ಳೋದು. 7 ದಿನಕ್ಕೆ ರೆಡಿ ಆಗುತ್ತೆ. ನೋಡಿ ಇದು ಯಾವ ತರ ಸ್ಮೆಲ್ ಬರುತ್ತೆ ಇದು ಅಂದ್ರೆ, ನೋಡಿ ಸ್ಮೆಲ್ ಗೊತ್ತಾಗುತ್ತೆ ನಿಮ್ಗೆ. ಈಗ ರೆಡಿ ಇದೆ, ಕೊಡ್ಬೇಕು ಈಗ ಇದು. ಈಗ ತೋಟಕ್ಕೆ ಕೊಡ್ಬೇಕು, ಇವತ್ತು ನಾಳೆ ಕೊಡ್ಬೇಕು ಇದು. ಹಾ ಹಾ ನೋಡಿ ಇದು ನಮ್ಮ ತೋಟದಲ್ಲಿ ನೀವು ಎಲ್ಲೇ ಆಗಿರಿ ಎರೆಹುಳು ಸಿಗುತ್ತೆ ಮೇಡಮ್. ನೀವೆಲ್ಲರೂ ಆಗಿರಿ ಎರೆಹುಳು ಸಿಗುತ್ತೆ ಮೇಡಮ್ ನಮ್ಮ ತೋಟದಲ್ಲಿ. ಹಾ NPK ಬೆಳಿಗ್ಗೆ ಸಂಜೆ 2 ಸಾರಿ ಇದನ್ನ ರೊಟೋಟು. ನಮ್ಮ ರೈತರ ಹತ್ರನೇ ನಾನು 13 ವರ್ಷದಿಂದ ಸಾವಯವ ಮಾಡ್ತಿದ್ದೆ ಮೇಡಮ್. ಮಧ್ಯೆ ನಮ್ಮ ಅಧ್ಯಕ್ಷರು ಪರಿಚಯ ಆಗಿ ನೋಡಿ ನಾವೊಂದು ಸಂಘ ಮಾಡ್ಬೇಕು ಅಂತ ಹೇಳಿ ಆಗ ನಾವು ಮಾಡ್ತೀವಿ ಮೇಡಮ್. ನಮ್ಮ ರೈತರೇ ನಾವೇ ಒಬ್ರಿಗೊಬ್ರು ಕಲ್ತ್ಕೊಂಡ್ ಮಾಡಿರೋದು. ಯಾವ್ದೇ ಟ್ರೈನಿಂಗ್ ಏನೋ ಇಲ್ಲ ಮೇಡಮ್. ಮೇಡಮ್ ರೈತರಿಗಿಂತ ಯಾರು ಬೇಕಿಲ್ಲ, ನಾವು ಸಂಘಟಿತರಾಗಬೇಕಲ್ಲ. ಒಬ್ರು ನೋಡಿ ಒಬ್ರು ಕಲಿತಾ ಇರೋದು. ಅದೇನೆ ಮೇಡಮ್. ನಾವು ₹1 ಗೊಬ್ಬರ, ನಮ್ಗೆ ಗೊಬ್ಬರ ಔಷಧಿ ರೇಟೇ ಗೊತ್ತಿಲ್ಲ ಮೇಡಮ್. ನಮ್ಗೆ ಇಲ್ಲಿವರೆಗೂ ನಾವು ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ಳೋದು ಇಲ್ಲ, ನಮ್ಗೆ ಗೊತ್ತೂ ಇಲ್ಲ ಅದು. ಮೇಡಮ್ ಬರ್ತಾ ಕಾಲಿ ಕೆಲವು ವಿಚಾರ ಕೇಳಿದ್ರು, ಇವೇನು ಹೋಗಿಲ್ವಾ ಅಂತ. ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ, ಸರ್ಕಾರದ ಅವಶ್ಯಕತೆ. ನಮ್ಮ ತೋಟಕ್ಕೆ ಪ್ರತಿ ತಿಂಗಳು 3-4 ಜನ ಹೊರಗಡೆಯಿಂದೆಲ್ಲ ಬರ್ತಾರೆ, ನೋಡ್ತಾರೆ. ಪ್ರತಿಯೊಬ್ಬರಿಗೆ ಹೇಳ್ತೀನಿ ಹಿಂಗ್ ಮಾಡಿ ಅಂತ ಹೇಳ್ತೀನಿ. ಇದೆಲ್ಲ ಹೇಳ್ಕೊಡ್ತೀವಿ ಅವ್ರಿಗೆ. ಸರ್ ಸಿಗುತ್ತೆ ನಿಮ್ಗೆ. ನಾವು ಮೇಡಮ್ ಈಗ ಏನ್ ಮಾಡುದು, ಕಿಸಾನ್ ಚಂದ್ರ ಅಂದ್ಬಿಟ್ಟು ವೇಸ್ಟೇಜ್ ಕಂಪೋಸರ್ ಅಂದ್ಬಿಟ್ಟು ನೋಡಿದ್ರೆ ಸಿಗುತ್ತೆ ನಿಮ್ಗೆ. ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ನಿಮ್ಗೆ ನಂಬರ್ ಸಿಗುತ್ತೆ. ನಿಮ್ಗೆ ಆನ್ಲೈನ್ ಕಳ್ಸಿಕೊಡ್ತಾರೆ, ಮನೆಗೆ ಕಳ್ಸಿಕೊಡ್ತಾರೆ. ಮನೆ ಹತ್ರ ಆನ್ಲೈನ್ ಬರುತ್ತೆ. ಹಾ ಬರುತ್ತೆ. ನೀವು ಒಂದ್ ತರ್ಸ್ಕೊಂಡ್ರೆ ಸಾಕು, 2 ವರ್ಷದ ತನಕ ಬಳಸ್ಬೋದು. ನಾವು ಆನ್ಲೈನ್ ತರ್ಸ್ಕೊಂಡ್ವಿ. ಒಂದು ಸಂಘ ಅಂತ ಮಾಡೋದು ರೈತರಿಂದ. ಬೇಕಾದ್ರೆ ಇದನ್ನೇ ತಗೊಂಡೋಗಿ 10 ಲೀಟರ್ ಹಾಕೊಂಡ್ರೆ ನೀವು 100 ಲೀಟರ್ ರೆಡಿ ಆಗುತ್ತೆ. ಈಗ ಇದನ್ನೇ ಒಂದ್ ದಿನಕ್ಕೆ ತಗೊಂಡು ಹೋದ್ರೆ ನೀವು ಅರ್ಧ ಕೆಜಿ ಬೆಲ್ಲ ಹಾಕೊಂಡ್ರೆ 100 ಲೀಟರ್ ರೆಡಿ ಆಯ್ತದ. ಆಮೇಲೆ ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. 10% ರೈಸ್ ಮಾಡ್ಕೊಳ್ಳೋದು. ಎಪ್ಪಿದ್ದಂಗೆ ಇದು 10 ಲೀಟರ್ ಮಾಡ್ಕೋಬಹುದು. ತಗೊಳ್ಳಿ ಹಾ ತಗೊಳ್ಳಿ, ಎಷ್ಟು ಬೇಕಾದ್ರೂ ತಗೊಳ್ಳಿ, ಬೇಕಲ್ಲ.